ಹಾಯ್ ಎಲ್ರಿಗೂ ನಮಸ್ಕಾರ. ಟ್ಯೂಸ್ಡೇ ಈವ್ನಿಂಗ್ ಆರಾಧ್ಯ ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇರೋದ್ರಿಂದ ಅವಳು ಡ್ಯಾನ್ಸಲ್ಲಿ ಸೇರಿಕೊಂಡಿದ್ಲು. ಸೊ ಅವಳು ಡ್ಯಾನ್ಸ್ ಡ್ರೆಸ್ ಬಂದುಬಿಟ್ಟು ಇದೆ ನೋಡಿ. ಆ್ಯನ್ಯುವಲ್ ಡೇ ಅಂದರೆ 1 ಮಂತಿಂದ ಫುಲ್ ಮಕ್ಕಳು ಬ್ಯುಸಿ ಇರ್ತಾರೆ. ಮಕ್ಕಳ ಜೊತೆ ಪೇರೆಂಟ್ಸೂ ಆ್ಯನ್ಯುವಲ್ ಡೇ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿರ್ತೀವಿ. ಸೊ ಆರಾಧ್ಯಗೆ ರೆಡಿ ಮಾಡಿಸ್ಬೇಕಿತ್ತು. ಅವಳ ಸ್ಕೂಲಲ್ಲಿ ಕೊಟ್ಟಿರೋಂಥ ಕಾಸ್ಟ್ಯೂಮ್ಸ್ನೆಲ್ಲ ಹಾಕಿ ಸಿಂಪಲ್ಲಾಗಿ ಮೇಕಪ್ ಮಾಡಿ ಒಂದು ಪೋನಿ ಟೇಲ್ ಹಾಕಿದ್ದೀನಿ. ಆ್ಯಂಡ್ ತುಂಬಾ ಕ್ಯೂಟ್ ಕಾಣಿಸ್ತಿದ್ದಾಳೆ ಆರಾಧ್ಯ ಈ ಡ್ರೆಸ್ಸಲ್ಲಿ. ಸ್ಟೂಡೆಂಟ್ಸ್ಗೆಲ್ಲ ಮಧ್ಯಾಹ್ನ 3:30ಗೆ ಬರೋಕ್ಕೆ ಹೇಳಿದರು. ಸೊ ಹಾಗಾಗಿ ಬೇಗನೆ ರೆಡಿ ಮಾಡಿಸಿ ಅವಳನ್ನ ಸ್ಕೂಲಿಗೆಲ್ಲ ಡ್ರಾಪ್ ಮಾಡಿ ಬರೋಣ ಅಂತ ಹೋದ್ವಿ. ಆ್ಯಂಡ್ ನಾನು ರೆಡಿ ಆದೆ. ಯಾಕಂದರೆ ಈವ್ನಿಂಗ್ ಪೇರೆಂಟ್ಸಿಂದೆಲ್ಲ ಟೈಮಿಂಗ್ ಬಂದುಬಿಟ್ಟು 5:30 ಅಂತ ಹೇಳಿದರು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಸ್ಟಾರ್ಟಿಂಗೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ರೀಚ್ ಆದ್ವಿ. 6 o'clockಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಆರಾಧ್ಯಂದು ಡ್ಯಾನ್ಸು ತುಂಬಾ ಚೆನ್ನಾಗಾಯಿತು. ಆ್ಯಕ್ಚುಲಿ ಹತ್ರದಲ್ಲಿ ಹೋಗಿ ವೀಡಿಯೋಸ್ನ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ತುಂಬ ಜನ ಇದ್ದರು. ನಾವು ಹೋಗೋಷ್ಟರಲ್ಲಿನೇ ಫ್ರಂಟ್ ಸೀಟ್ಸ್ ಎಲ್ಲನೂ ಆಲ್ಮೋಸ್ಟ್ ನಾವು ಬ್ಯಾಕಲ್ಲಿದ್ವಿ. ಸೊ ಅಷ್ಟೊಂದು ಕ್ರೌಡ್ ಇತ್ತು. ತುಂಬ ಚೆನ್ನಾಗಾಯಿತು ಆ್ಯನ್ಯುವಲ್ ಡೇ. ಎಲ್ಲ ಮಕ್ಕಳು ತುಂಬ ಕ್ಯೂಟಾಗಿ, ಸ್ಪೆಷಲಿ ಈ ಪ್ಲೇ ಕ್ಲಾಸಲ್ಲಿ LKG UKG ಇರ್ತಾರೆ ನೋಡಿ, ಅವ್ರ ಡ್ಯಾನ್ಸ್ ನೋಡೋದೇ ತುಂಬ ಖುಷಿ. ಆ್ಯಂಡ್ ಆರಾಧ್ಯನ ಡ್ಯಾನ್ಸ್ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ, ಯಾಕಂದರೆ ಅವಳಿಗೆ ಡ್ಯಾನ್ಸ್ ಅಂದರೆ ಹುಚ್ಚು. ಸೊ ಯಾವುದೇ ಡ್ಯಾನ್ಸ್ ಕೊಡಲಿ ಫುಲ್ ಜೋಶಿಂದ ಮಾಡಿಬಿಡ್ತಾಳೆ. ಇನ್ನೂ ಸ್ವಲ್ಪ ಹೊತ್ತು ಪ್ರೋಗ್ರಾಮ್ನ ನೋಡ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಆರಾಧ್ಯನ ಡ್ಯಾನ್ಸ್ ಮುಗಿದ ತಕ್ಷಣವೇ ಅವಳಿಗೆ ಮನೆಗೆ ಹೋಗಬೇಕು ಅಂತೇಳಿ ಹಠ ಮಾಡಿದ್ಲು. ಹಂಗಾಗಿ ರಿಟರ್ನ್ ಬಂದುಬಿಟ್ವಿ ಮನೆಗೆ.